ಕನ್ನಡ ಕಿರುತೆರೆ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ ಕಾರ್ತಿಕ್ ಮಹೇಶ್ ಅವರು. ಆ ನಂತರ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ವಿಜೇತರಾಗುವ ಮೂಲಕ ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡರು. ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ ಕಾರ್ತಿಕ್ ಮೊದಲ ಧಾರಾವಾಹಿಗೆ ಪಡೆದ ಸಂಭಾವನೆ ಎಷ್ಟು ಎಂಬುದನ್ನು ಕೂಡ ಹೇಳಿಕೊಂಡಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಆರಂಭದಲ್ಲಿ ಖುಷಿ ಅನ್ನುವ ಧಾರಾವಾಹಿಯಲ್ಲಿ ನಟಿಸಿದ್ದರು. ಅದರಲ್ಲಿ ಅವರಿಗೆ ಒಂದು ದಿನಕ್ಕೆ 1,000 ರು ಸಂಭಾವನೆ ನೀಡುತ್ತಿದ್ದರು. ಧಾರಾವಾಹಿಯಿಂದ ತಿಂಗಳಿಗೆ 15,000 ರು ದುಡಿಯುತ್ತಿದ್ದ ಕಾರ್ತಿಕ್ ಮಹೇಶ್ ಅದರಲ್ಲಿಯೇ ತಮ್ಮ ಎಲ್ಲಾ ಖರ್ಚುಗಳನ್ನು ನೋಡಿಕೊಳ್ಳುತ್ತಿದ್ದರು. ಕಾರ್ತಿಕ್ ಮಹೇಶ್ ಅವರು ಆನಂತರ ಅಕ್ಕ ಅನ್ನುವ ಸೀರಿಯಲ್ ಅಲ್ಲಿ ನಟಿಸಿದ್ದರು. ಆಗ ಅವರಿಗೆ ಒಂದು ದಿನಕ್ಕೆ 3,000 ರು ಸಂಭಾವನೆ ಸಿಗುತ್ತಿತ್ತು. ಸಾಮಾನ್ಯವಾಗಿ ಎಲ್ಲರೂ ತಿಂಗಳೆಲ್ಲ ಕೆಲಸ ಮಾಡುತ್ತೇನೆ ಎಂದುಕೊಳ್ಳುತ್ತಾರೆ. ಆದರೆ ಒಂದು ಧಾರಾವಾಹಿಗೆ 10 ರಿಂದ 15 ದಿನ ಮಾತ್ರ ಕೆಲಸ ಇರುತ್ತದೆ. ನಮ್ಮ ಕಾಸ್ಟ್ಯೂಮ್ಗಳನ್ನು ನಾವೇ ತೆಗೆದುಕೊಳ್ಳಬೇಕು ಎಂದು ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ. ಕಿರುತೆರೆ ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿದ್ದ ಕಾರ್ತಿಕ್ ಮಹೇಶ್ ಅವರು ಹೀರೋ, ವಿಲನ್, ಪೋಷಕ ಪಾತ್ರಗಳು, ಅತಿಥಿ ಪಾತ್ರಗಳು ಹೀಗೆ ಎಲ್ಲಾ ರೀತಿಯ ಪಾತ್ರಗಳಲ್ಲಿಯೂ ಮಿಂಚಿದ್ದಾರೆ. ಕಾರ್ತಿಕ್ ಅವರು ಈಗ ಬಿಗ್ ಬಾಸ್ ಶೋಗೆ ಹೋಗಿ ವಿನ್ನರ್ ಆಗಿ ಬಂದಿದ್ದಾರೆ. ಜೊತೆಗೆ ಡೊಳ್ಳು ಸಿನಿಮಾಗೆ ಹೀರೋ ಕೂಡ ಆಗಿದ್ದರು. ಹಾಗಾಗಿ ಅವರ ಸಂಭಾವನೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಅದೆಷ್ಟು ಎಂಬುದನ್ನು ಅವರು ಹೇಳುವುದಿಲ್ಲ. ಕಾರ್ತಿಕ್ ಮಹೇಶ್ ಅವರು ಡೊಳ್ಳು ನಂತರ ಒಂದು ಸರಳ ಪ್ರೇಮ ಕಥೆ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ್ದರು. ಇದೀಗ ಎಲ್ಲರ ಗಮನ ಅವರ ಮುಂದಿನ ಸಿನಿಮಾ ಯಾವುದು ಎಂಬುದರ ಮೇಲಿದೆ. ಹೊಸ ಸಿನಿಮಾಗಳ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ಕಾರ್ತಿಕ್ ಮಹೇಶ್ ಅವರು ಸಾಕಷ್ಟು ಸ್ಕ್ರಿಪ್ಟ್ಗಳನ್ನು ಕೇಳುತ್ತಿದ್ದಾರೆ. ಶೀಘ್ರದಲ್ಲಿಯೇ ಒಂದು ಪ್ರಾಜೆಕ್ಟ್ನ ಫೈನಲ್ ಮಾಡಲಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.